ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವ ಕಡಬದ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗದ್ದುಗೆಗೆ ಏರಿಸುವುದು ಮುಂದಿನ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ. ಆ ಮೂಲಕ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಬೇಕು ಎಂದು ಆರೋಗ್ಯ ಸಚಿವ, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಅವರು ಕಡಬ ಪಟ್ಟಣ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಕಡಬ ಅನುಗ್ರಹ ಸಭಾಭವನದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾಂಗ್ರೆಸ್ಗೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಸವಾಲಾಗಿದೆ. ಇಲ್ಲಿ ಜನರ ಮಧ್ಯೆ ಧರ್ಮದ ಕಂದಕವನ್ನು ಸೃಷ್ಟಿಸುತ್ತಾ ಕೋಮು ಭಾವನೆಗಳನ್ನು ಕೆರಳಿಸಿ ಮತ ಬ್ಯಾಂಕ್ ಮಾಡಿಕೊಂಡಿರುವ ಬಿಜೆಪಿ ಗಟ್ಟಿ ನೆಲೆಯೂರಿದೆ. ಬಿಜೆಪಿಯ ಭದ್ರಕೋಟೆ ಎನಿಸಿಕೊಂಡಿದ್ದ ಮಡಿಕೇರಿಯನ್ನು ಕಾಂಗ್ರೆಸ್ ಚಿತ್ರ ಮಾಡಿದೆ. ಮುಂದೆ ಇಲ್ಲಿನ ಸರದಿಯಾಗಲಿದೆ ಎಂದು ಹೇಳಿದ ಸಚಿವರು, ನಮ್ಮ ರಾಜ್ಯ ಸರ್ಕಾರದ ಜನಪರವಾದ ಗ್ಯಾರಂಟಿ ಯೋಜನೆಗಳನ್ನು ಕಡಬ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಮತಗಳಾಗಿ ಪರಿವರ್ತಿಸಿ ಅಧಿಕಾರ ಪಡೆಯಬೇಕು ಎಂದರು. ಒಂದು ಪ್ರಾಣ ಹೋಗಿದೆ, ಅವರು ಅಮಾಯಕರು ಯಾರ್ಯಾರು ಇಲ್ಲಿ ಈ ಜಿಲ್ಲೆ ಸತ್ತೋಗಿದ್ದಾರೆ. ಅದನ್ನ ಬಿಟ್ಟು ಇವತ್ತು ಅದಕ್ಕೆ ದೊಡ್ಡ ಒಂದು ಬೆಂಕಿ ಹಚ್ಚುವಂತ ಕೆಲಸ. ಜಾತ್ಯತೀತ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಏನಿದೆ, ಅದು ನಮ್ಮ ಪರಸ್ಪರ ಪ್ರೀತಿ ವಿಶ್ವಾಸ ಬೆಳೆಸಬೇಕು, ಒಬ್ರಿಗೊಬ್ರು ಗೌರವ ಇರಬೇಕು, ಭ್ರಾತೃತ್ವ ಇರಬೇಕು, ಸಹನೆ ಇರಬೇಕು, ಗೌರವ ಕೊಡಬೇಕು. ಇದು ಇವತ್ತು ಸ್ವಾರ್ಥಕ್ಕೋಸ್ಕರ, ವೋಟ್ಗೋಸ್ಕರ, ರಾಜಕೀಯಕ್ಕೋಸ್ಕರ ಎಲ್ಲ ಇದು ಉಪಯೋಗ ಮಾಡ್ತಾ ಇರ್ತಕ್ಕಂಥ ಇದು. ಇವತ್ತು ನಾವು ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಈ ಜಿಲ್ಲೆಯಲ್ಲೂ ಕೂಡ ನಿಮ್ಮೆಲ್ಲರ ಬೆಂಬಲದಿಂದ ಇವತ್ತು ಒಂದು ಕಠಿಣವಾದ ಕ್ರಮಗಳನ್ನು ತಗೊಂಡು ಇನ್ನು ಮುಂದೆ ನಾವು ಹೇಳಿದ್ದೀವಿ, ಯಾರೇ ಈ ರೀತಿಯಾದಂಥ ದ್ವೇಷ ಭಾಷಣ ಮಾಡಿದ್ರೆ, ಯಾರೇ ಈ ರೀತಿಯ ಸುಳ್ಳಿನ ಸುದ್ದಿಗಳನ್ನು ಹರಡಿಸಿದ್ರೆ, ಯಾರೇ ಕೋಮು ಭಾಷಣಗಳು ಮಾಡಿದ್ರೆ, ಯಾರೇ ಕಾನೂನು ಬಾಹಿರ ಚಟುವಟಿಕೆ ಭಾಗಿಯಾದರೆ ಅಂಥವ್ರಿಗೆ ಯಾರಿಗೂ ಕೂಡ ರಕ್ಷಣೆ ಸಿಗುವಂಥ ಅವಕಾಶ ಈ ಜಿಲ್ಲೆಯಲ್ಲಿ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ. ಯಾಕಂದ್ರೆ ಈ ಥರ ಬಿಡಕ್ಕೆ ಸಾಧ್ಯ ಇಲ್ಲ. ಸಮಾಜವನ್ನು ಒಡೆಯೋದಕ್ಕೆ ನಾವು ಬಿಡಬಾರ್ದು. ಆ ಕಾರಣದಿಂದ ಇವತ್ತು ನಾವು ಕಾಂಗ್ರೆಸ್ಸಿನ ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವೆಲ್ಲರನ್ನು ಜೋಡಿಸ್ಬೇಕು ಅಂತ, ಅವರು ಒಡಿಬೇಕು ಅಂತ. ಒಡೆಯೋದು ಸುಲಭವಾದ ಕೆಲಸ, ಜೋಡಿಸೋದು ಕಷ್ಟಕರವಾದ ಕೆಲಸ. ಅದಕ್ಕೆ ಶ್ರಮ ಬೇಕು, ಅದು ಜನರ ಮನಸ್ಸನ್ನು ಗೆಲ್ಲಬೇಕು, ಓಲೈಸಬೇಕು. ಒಡೆಯೋ ಕೆಲಸ ಬಹಳ ಸುಲಭ ಇದೆ. ಅದಕ್ಕೇನೆ ಇವತ್ತು ನಾವು, ನಮ್ಮ ಒಂದು ಸರ್ಕಾರ, ನಮ್ಮ ಪಕ್ಷ ಇವತ್ತು ಆ ನಿಟ್ಟಿನಲ್ಲಿದೆ. ಇವತ್ತು ನಮ್ಮ ಕಡಬ ಇಲ್ಲಿ ಅನೇಕ ಮುಖಂಡಗಳಿದ್ದಾರೆ. ನಮ್ಮ ಬ್ಲಾಕ್ ಅಧ್ಯಕ್ಷರು ಅಭಿಲಾಷ್ ಅವರು ಆಗಿದ್ದಾರೆ, ಅವ್ರ ಜೊತೆಲಿ ಇನ್ನೂ ಅನೇಕ ಎಲ್ಲ ಕಾರ್ಯಕರ್ತರಿದ್ದಾರೆ. ಈ ಚುನಾವಣೆ ನಮಗೆ ಬಹಳ ಮುಖ್ಯ. ಇದೊಂದು ಪಟ್ಟಣ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಬಹಳ ದೊಡ್ಡ ಎಲೆಕ್ಷನ್ ಇಲ್ಲದೆ ಇರ್ಬೋದು ಇದು. ಆದರೆ ನಮಗೆ ಈ ಚುನಾವಣೆ ಬಹಳ ಮುಖ್ಯವಾದಂಥ ಚುನಾವಣೆ. ಅದಕ್ಕೇನೆ ಇವತ್ತು ನಾವೆಲ್ಲ ಎದ್ದು ಬಂದಿರೋದು. ಇಲ್ಲದೆ ಹೋದರೆ ಈ ಜೋರು ಮಳೆಯಲ್ಲಿ ಬರಬೇಕಾಗಿರಲಿಲ್ಲ ನಾವು. ಏನೋ ಮಾಡ್ಕೊಡ್ತಾರೆ ಬಿಡ್ರಿ, ಅವರು ನಮಗೆ ಆಗಬೇಕು. ಬ್ಲಾಕ್ ಅಧ್ಯಕ್ಷರಿದ್ದಾರೆ, ಸ್ಥಳೀಯ ಮುಖಂಡರುಗಳಿದ್ದಾರೆ, ಅವ್ರಿಗೇನು ಮಾಡಬೇಕು ಮಾಡಲಿ, ತೀರ್ಮಾನ ಮಾಡಿ ಅಬ್ಸರ್ವರ್ಸ್ ಹಾಕಿದ್ದೀವಿ, ಮಾಡ್ಕೊಡಿದ್ದೆ ಬಿಡ್ಬೋದಾಗಿದ್ದು ನಾವು. ಆದರೆ ನಾವು ಆ ಒಂದು ವಿಷಯಕ್ಕೆ ನಾವು ಆ ಥರ ತಗೊಳ್ತಾ ಇಲ್ಲ. ಕೆಪಿಸಿಸಿ ಉಪಾಧ್ಯಕ್ಷ ಎಂಸಿ ವೇಣುಗೋಪಾಲ್, ಮಾಜಿ ಸಚಿವರಾದ ಬಿ ರಮಾನಾಥ ರೈ, ಅಭಯ್ ಚಂದ್ರ ಜೈನ್, ವಿನಯ್ ಕುಮಾರ್ ಸೊರಕೆ, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮಹಮ್ಮದ್ ಮಾತನಾಡಿ, ಕಡಬದ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ನ ಪಾತ್ರ ದೊಡ್ಡದಿದೆ. ತಾಲೂಕು ಘೋಷಣೆಯಿಂದ ಹಿಡಿದು ಇಲ್ಲಿನ ಮೂಲಭೂತ ವ್ಯವಸ್ಥೆಗಳನ್ನು ಅನುಷ್ಠಾನ ಮಾಡಿರುವುದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಕಡಬದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಇದೆ. ಈ ಶಕ್ತಿಯನ್ನು ಉಳಿಸಿ ಇತಿಹಾಸ ನಿರ್ಮಾಣ ಮಾಡಬೇಕು. ನಮ್ಮಲ್ಲಿರುವ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಬದಿಗಿಟ್ಟು ಪಕ್ಷ ಸೂಚಿಸಿದ ಅಭ್ಯರ್ಥಿಯ ಗೆಲುವಿಗೆ ಎಲ್ಲಾ ನಾಯಕರು ಕಾರ್ಯೋನ್ಮುಖವಾಗಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಕೆ ಹರೀಶ್ ಕುಮಾರ್ ಅವರು ಅಧ್ಯಕ್ಷತೆ ವಹಿಸಿದರು. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಕೆಪಿಸಿಸಿ ಸಂಯೋಜಕ ಕೃಷ್ಣಪ್ಪ ಜಿ ರಾಮಕುಂಜ, ಕಾಂಗ್ರೆಸ್ ಮುಖಂಡರಾದ ಎಸಿ ವಿನಯರಾಜ್, ಸದಾಶಿವ ಉಳ್ಳಾಲ್, ಭರತ್ ಮುಂಡೋಡಿ, ಶಾಲಿಟ್ ಪಿಂಟೋ, ಶಾಹುಲ್ ಹಮೀದ್, ಸುಭಾಷ್ ಚಂದ್ರ ಶೆಟ್ಟಿ, ಚಿತ್ತರಂಜನ್ ಪ್ರಸಾದ್, ಸತೀಶ್ ಕೆಡೆಂಚಿ, ಜೋಕಿಂ, ಅಪ್ಪಿ, ಶುಭೋದಯ ಆಳ್ವ, ಉಷಾ ಅಂಚನ್, ಫೈಜಲ್ ಎಸ್ಇ,
ಕಡಬ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಕಡಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಭಿಲಾಷ್ ಪಿಕೆ ಸ್ವಾಗತಿಸಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಪಿಪಿ ವರ್ಗೀಸ್ ವಂದಿಸಿದರು. ಅಶ್ರಫ್ ಶೇಡಿಗುಂಡಿ ಕಾರ್ಯಕ್ರಮ ನಿರೂಪಿಸಿದರು. ದಿವಾಕರ್ ಎಂ V4 ನ್ಯೂಸ್ ಕಡಬ. ನಿಮ್ಮ ಮನೆ ಅಥವಾ ಕಟ್ಟಡದ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಆನ್ ಗ್ರಿಡ್ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್. ಇದನ್ನ ನಿಮ್ಮ ಮನೆ ಅಥವಾ ಬಿಲ್ಡಿಂಗ್ ಮೇಲೆ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಅನ್ನ ಪೂರ್ತಿ ಉಳಿತಾಯ ಮಾಡುವ ಅಪೂರ್ವ ಅವಕಾಶ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್ ಅನ್ನು ಅಳವಡಿಸಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 28 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಬಿಸಿ ನೀರು ಮಾಡುವ ಉಪಕರಣಗಳಾದ ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ವಿನ್ಸಮ್ ಹೀಟ್ ಪಂಪ್, ವಿನ್ಸಮ್ ಗ್ಯಾಸ್ ಗೀಸರ್ ಮತ್ತು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಗಳ ಸೇಲ್ಸ್ ಮತ್ತು ಸರ್ವಿಸ್ನೊಂದಿಗೆ ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದೆ. ಮನೆ, ಗೆಸ್ಟ್ ಹೌಸ್, ಹಾಸ್ಟೆಲ್, ಹೋಟೆಲ್, ಲಾಡ್ಜ್, ಹಾಸ್ಪಿಟಲ್ಗಳಿಗೆ ಅಳವಡಿಸಲು ನಮ್ಮ ಸೋಲಾರ್ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಸಂಪರ್ಕಿಸಿರಿ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲಾ, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರೋಡ್, ಮಂಗಳೂರು.